ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಪೂರಕವಾದ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಜೊತೆಗೆ ಅವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬಂಕಾಪುರ ಪಟ್ಟಣದಲ್ಲಿ 32 ಕೋಟಿ ವೆಚ್ಚದಲ್ಲಿ ಕಾರ್ಮಿಕ ಶಾಲೆಯನ್ನ ತೆರೆಯಲಾಗುತ್ತದೆ ಎಂದು ಶಾಸಕ ಯಾಸಿರ್ ಖಾನ್ ಪಠಾಣ್ ರವರು ತಿಳಿಸಿದರು. ಮಾನ್ಯ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳ ಸಹಕಾರದಿಂದ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಮಿಕರ ಮಕ್ಕಳಿಗಾಗಿ ಸುಮಾರು 31 ಕೋಟಿ ರೂಪಾಯಿಯಲ್ಲಿ ಇವತ್ತು ನಾವು ಕಾರ್ಮಿಕರ ಶಾಲೆ ತೆರಿತಾ ಇದ್ದೇವೆ. ಈಗ ಮಾತಾಡಿನಿ, ಒಂದು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೇವೆ. ಬಂಕಾಪುರ, ಹಳೆ ಬಂಕಾಪುರ ಗುಡ್ಡ ಐತಲ್ಲ, ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಆಡಳಿತ ಸಂಕೀರ್ಣದಲ್ಲಿ ಭಾನುವಾರ ನಡೆದ ಶಿಗ್ಗಾವಿ, ಸವಣೂರು ತಾಲೂಕುಗಳಲ್ಲಿ ತರಬೇತಿ ಪಡೆದ ಕಾರ್ಮಿಕರಿಗೆ RPL ಕಿಟ್ ಹಾಗೂ ಪ್ರಮಾಣ ಪತ್ರವನ್ನ ವಿತರಿಸಿ ಮಾತನಾಡಿದ ಅವರು, ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಎಂದರು. ನಮ್ಮ ಕಾರ್ಮಿಕ ಇಲಾಖೆ ಇವತ್ತು ಮೇಡಮ್ ಅವರು ಹೇಳ್ತಾ ಇದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಬಡವರ ಬಗ್ಗೆ ಕಾಳಜಿ ಮಾಡುವಂತ ಸರ್ಕಾರ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ. ಇವತ್ತು ಕಾರ್ಮಿಕ ವರ್ಗ ಎಷ್ಟು ದೊಡ್ಡ ಪ್ರಮಾಣದಾಗೈತೆ ಅಂತ ಹೇಳಿದ್ರೆ, ಜಗತ್ತಿನಾಗ ಜನಸಂಖ್ಯೆಗೂ ನಂಬರ್ 1 ಇದೀವಿ. ಅಂದ್ರೆ ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ನಾವು ನಂಬರ್ 1. 140 ಕೋಟಿ ಜನಸಂಖ್ಯೆ ಹೊಂದಿರುವಂತ ಈ ಭಾರತ ದೇಶದಲ್ಲಿ ಇವತ್ತು ಭಾರತದಿಂದ ಈ ಹಲವಾರು ರಾಷ್ಟ್ರಗಳಿಗೆ ಇವತ್ತು ಕೋಟ್ಯಾಂತರ ಜನ ಇವತ್ತು ಕೆಲಸ ಮಾಡಕ್ ಹೋಗ್ತಾರೆ. ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳಿಗೆ ಅವ್ರಿಗೆ ಫೆಸಿಲಿಟಿ ಕೊಡಬೇಡ್ರಿ, ಅದನ್ನ ನಂದು ವಿರೋಧ ಇಲ್ಲ ಅದಕ್ಕೆ. ಆದ್ರೆ ಅವ್ರ ಚಕ್ಕರ್ನಾಗ ನಿಜವಾದ ಕಾರ್ಮಿಕರಿಗೆ ಇವತ್ತು ಸಹಾಯಧನ ಬರ್ತಾ ಇಲ್ಲ, ಅವ್ರಿಗೆ ಮದುವೆ ಸಹಾಯಧನ ಬರ್ತಾ ಇಲ್ಲ, ಅವ್ರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅವ್ರ ಮಕ್ಕಳಿಗೆ ಅನುಕೂಲ ಆಗ್ತಾ ಇಲ್ಲ. ಅದಕ್ಕೆ ನನ್ನ ವಿರೋಧ ಐತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಜಾನ ಇದು? ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿ ತರನ್ನಂ ಬೆಂಗಾಲಿರವರು ಮಾತನಾಡಿ, ಶಾಸಕರ ಕಾಳಜಿ, ಅವರ ನಿಷ್ಠೆ ಹಾಗೂ ಪರಿಶ್ರಮದಿಂದ ನಿಜವಾದ ತರಬೇತಿ ಪಡೆದ ಕಾರ್ಮಿಕರಿಗೆ ಪ್ರಮಾಣ ಪತ್ರ ಹಾಗೂ ಕಿಟ್ ವಿತರಣೆಯ ಕಾರ್ಯಕ್ರಮವು ನಡೆದಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗುಡ್ಡಪ್ಪ ಜಲದಿ, ಗೌಸ್ ಖಾನ್ ಮುನಸಿ, ಬಾಬರ್ ಬಾವಾಜಿ, ಫಕೀರೇಶ ಶಿಗ್ಗಾವಿ, ಚಂದ್ರು ಕೊಡ್ಲಿವಾಡ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು, ಹೀಗೆ ತಾಲೂಕು ಆಡಳಿತ ಅಧಿಕಾರಿಗಳು, ಕಾರ್ಮಿಕ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.